ಸರ್ ಈ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿಲ್ಲ, ಕೀಯನ್ನ ಹೊಡೆದಾಕಿದ್ರು, ಅದೊಂದೇನು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಏನೇನು 2 ವರ್ಷ ಅಷ್ಟೇ ಬಿಡೋಣ. ಹೆಂಗಿದ್ರು ಕಾಂಗ್ರೆಸ್ನವರೇ ಹೇಳಿದ್ದಾರೆ, ಇನ್ನು 2 ವರ್ಷಕ್ಕೋಸ್ಕರ ಗೆಲ್ಲಿಸಿ ಅಂತೇಳಿ ಮತ್ತೆ BJP ಗೆಲ್ಲಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು. ಚುನಾವಣಾಧಿಕಾರಿಗಳಿಗೆ ನಾವು ಅರ್ಜಿ ಇದನ್ನು ಕೊಡ್ತೀವಿ, ದೂರು ಕೊಡ್ತೀವಿ ಅಂತ ಹೇಳಿ ಏನು ಅದೇ ಸ್ಟ್ರಾಂಗ್ ರೂಮ್ ಬೀಗ ಹೊಡೆದು ಇದು ಮಾಡಿದ್ದಾರೆ, ಬೀಗ ಸಿಕ್ಕಿಲ್ಲ ಅಂತ ಮಾತಾಡ್ತೇನೆ ಬಗ್ಗೆ. ಥ್ಯಾಂಕ್ ಯು. ನೀವು ಏನೋ ಶೃಂಗೇರಿದಾಗ ಪೋಸ್ಟಲ್ ಓಟ್ಗಳನ್ನ ಇವರೇನೋ ಅಧಿಕಾರಿಗಳನ್ನ ಬಳಸಿ ಇರಲಿಲ್ಲ ಹಂಗೆ ಓಪನ್ ಮಾಡಿಬಿಟ್ಟಿದ್ದೀರಿ. ಚರ್ಚೆ ಮಾಡ್ತೇನೆ, ಪೂರ್ಣ ಮಾಹಿತಿ ತೊಗೊಳಕ್ಕಾಗಿದ್ದಿಲ್ಲ. ಯಾಕೆ ನನಗೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತೇನೆ, ದಾವಣಗೆರೆ ನಾವು ಭಾಳ ನಿರೀಕ್ಷೆಯಲ್ಲಿದ್ವಿ. ಬಾಗಲಕೋಟೆ ಸ್ವತಃ ಮುಖ್ಯಮಂತ್ರಿಗಳೇ ಗ್ಯಾರಂಟಿ 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 ಅಂತ ಏನು ಹೇಳ್ತಾಯಿದ್ರು ಮುಖ್ಯಮಂತ್ರಿಗಳು. ಆ ಗ್ಯಾರಂಟಿಗಳು ಕೊಟ್ಟರು ಕೂಡ ಬನ್ನಿ, 15 ದಿನಗಳ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಬಾಗಲಕೋಟೆ ಕೂತಾಗ. ಮತ್ತು ನೋಡಿ, ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿನ ಹಿಂದೂ ಕೂಡ ಹೇಳಿದ್ದೇನೆ. ಗೃಹಲಕ್ಷ್ಮಿ ಏನಾಗಿದೆ ಅಂತ ಹೇಳಿದ್ರೆ ಚುನಾವಣಾ ಲಕ್ಷ್ಮಿ ಆಗ್ಬಿಟ್ಟಿದೆ, ಚುನಾವಣಾ ಲಕ್ಷ್ಮಿ ಆಗಿದೆ. ಯಾವಾಗ ಉಪಚುನಾವಣೆ ಬರ್ತದೆ 4-5 ತಿಂಗಳ ಬಾಪ್ತು 3 ದಿನ ಮತದಾನ ಆಗ್ತಕ್ಕಂಥ 3 ದಿನಗಳ ಮುಂಚಿತವಾಗಿ ಕೊಡೋದು. ನೆಕ್ಸ್ಟ್ ನೋಡ್ತಾ ಇರಿ, ಇವರು ಗೃಹಲಕ್ಷ್ಮಿ ಕೊಡೋದು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಂದಾಗಲೇ. 4 ತಿಂಗಳು 5 ತಿಂಗಳು ಪೆಂಡಿಂಗ್ ಇಟ್ಕೊಂಡ್ರೆ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು. ಇದು ಖಂಡಿತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲ. ಅದೇನು ಮಾಡೋದು, ಅವರು ಅಧಿಕಾರದಲ್ಲಿದ್ದಾರೆ. ಆದರೆ ಇದರಿಂದನೇ ಮತ್ತೆ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆನಲ್ಲೇನಿದ್ದಾರೆ. ಇವತ್ತು ತಮಿಳ್ನಾಡಲ್ಲಿ ಏನಾಗಿದೆ ನೋಡಿದಿರಿ, ಅಲ್ಲೂ ಕೂಡ ಇದೇ ರೀತಿ ಫ್ರೀ ಬೀಸ್ ಕೊಟ್ಟು ಉಚಿತ 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 ಅಂತ ಹೇಳ್ಕೊಂಡು ಮನೆಗೆ ಖಚಿತವಾಗಿ ಹೋಗಿ ಕೂತಿದ್ದಾರೆ ಅಲ್ಲಿ ಸ್ಟಾಲಿನ್ ಅವರು. ಮುಂದೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಅದೇ ಆಗ್ತದೆ. ಥ್ಯಾಂಕ್ ಯು. ಸರ್ ಈ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿಲ್ಲ, ಕೀಯನ್ನ ಹೊಡೆದಾಕಿದ್ರು, ಅದೊಂದೇನು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಏನೇನು 2 ವರ್ಷ ಅಷ್ಟೇ ಬಿಡೋಣ. ಹೆಂಗಿದ್ರು ಕಾಂಗ್ರೆಸ್ನವರೇ ಹೇಳಿದ್ದಾರೆ, ಇನ್ನು 2 ವರ್ಷಕ್ಕೋಸ್ಕರ ಗೆಲ್ಲಿಸಿ ಅಂತೇಳಿ ಮತ್ತೆ BJP ಗೆಲ್ಲಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು. ಚುನಾವಣಾಧಿಕಾರಿಗಳಿಗೆ ನಾವು ಅರ್ಜಿ ಇದನ್ನು ಕೊಡ್ತೀವಿ, ದೂರು ಕೊಡ್ತೀವಿ ಅಂತ ಹೇಳಿ ಏನು ಅದೇ ಸ್ಟ್ರಾಂಗ್ ರೂಮ್ ಬೀಗ ಹೊಡೆದು ಇದು ಮಾಡಿದ್ದಾರೆ, ಬೀಗ ಸಿಕ್ಕಿಲ್ಲ ಅಂತ ಮಾತಾಡ್ತೇನೆ ಬಗ್ಗೆ. ಥ್ಯಾಂಕ್ ಯು. ನೀವು ಏನೋ ಶೃಂಗೇರಿದಾಗ ಪೋಸ್ಟಲ್ ಓಟ್ಗಳನ್ನ ಇವರೇನೋ ಅಧಿಕಾರಿಗಳನ್ನ ಬಳಸಿ ಇರಲಿಲ್ಲ ಹಂಗೆ ಓಪನ್ ಮಾಡಿಬಿಟ್ಟಿದ್ದೀರಿ. ಚರ್ಚೆ ಮಾಡ್ತೇನೆ, ಪೂರ್ಣ ಮಾಹಿತಿ ತೊಗೊಳಕ್ಕಾಗಿದ್ದಿಲ್ಲ. ಯಾಕೆ ನನಗೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತೇನೆ, ದಾವಣಗೆರೆ ನಾವು ಭಾಳ ನಿರೀಕ್ಷೆಯಲ್ಲಿದ್ವಿ. ಬಾಗಲಕೋಟೆ ಸ್ವತಃ ಮುಖ್ಯಮಂತ್ರಿಗಳೇ ಗ್ಯಾರಂಟಿ 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 ಅಂತ ಏನು ಹೇಳ್ತಾಯಿದ್ರು ಮುಖ್ಯಮಂತ್ರಿಗಳು. ಆ ಗ್ಯಾರಂಟಿಗಳು ಕೊಟ್ಟರು ಕೂಡ ಬನ್ನಿ,